ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಯು ಪಿ ಎಸ್ ಸಿ ಮೊನ್ನೆ ನಡೆದಂಥ ಒಂದು IAS ಮೇನ್ಸ್ದು ಎಸ್ಸೆ ಕ್ವಶನ್ ಪೇಪರ. ಸೊ ಈ ಒಂದು ಕ್ವಶನ್ ಪೇಪರ್ದ ಕನ್ನಡ ಟ್ರಾನ್ಸ್ಲೇಷನ್ನ ಮತ್ತು ಪರೀಕ್ಷೆ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ಒಂದು ಅನಲೈಸಸ್ನ ಈ ವಿಡಿಯೋ ಒಳಗೆ ನೋಡೋಣ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಈ ಥರ ಎ ಸೆಕ್ಷನ್ನ ಮತ್ತು ಬಿ ಸೆಕ್ಷನ್ ಒಳಗೆ ಏನು ಎಸ್ಸೆ ಕೊಟ್ಟಿರ್ತಾರಲ್ಲ, ಆ ಒಂದು ಎಸ್ಸೆಗಳನ್ನ ಯಾವ ಥರ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಪಾಗಿ ಒಂದು ಎಕ್ಸ್ಪ್ಲನೇಷನ್ನ ಮಾಡ್ತೀನಿ. ಸೊ ಆ ವಿಡಿಯೋ ಡೆಫಿನೆಟ್ಲಿ ನೆಕ್ಸ್ಟ್ ಇಯರ್ ಬರೆಯೋ UPSC ಅಥವಾ KS ಬರೆಯುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಸೊ ಇವತ್ತಿನ ಈ ಒಂದು ಕ್ವಶನ್ ಪೇಪರ್ ಅನಲೈಸಸ್ ಒಳಗೆ ಎಸ್ಸೆ ಪೇಪರ್ ಇದು. ಸೊ 2 ಎಸ್ಸೆ ಕೊಟ್ಟಿರ್ತಾರೆ. ಟೋಟಲಿ ಈ ಒಂದು ಪೇಪರ 250 ಅಂಕಗಳಿಗಿರ್ತದೆ. 125 ಅಂಕಗಳಿಗೆ ಒಂದು ಎಸ್ಸೆ. ವರ್ಡ್ ಲಿಮಿಟ್ ನಿಮ್ದು 1000ರಿಂದ 1200 ಇಷ್ಟು ವರ್ಡ್ ಲಿಮಿಟ್ ಒಳಗಾಗಿ ನೀವು ಎಸ್ಸೆನ ಬರೀಬೇಕು. ಸೆಕ್ಷನ್ ಎ ಒಳಗೆ 4 ಎಸ್ಸೆ ಕೊಟ್ಟಿರ್ತಾರೆ. ಸೆಕ್ಷನ್ ಬಿ ಒಳಗೆ 4 ಎಸ್ಸೆ ಕೊಟ್ಟಿರ್ತಾರೆ. ಸೊ ಈ 4ರೊಳಗೆ ಒಂದು ಎಸ್ಸೆನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಬಿ ಸೆಕ್ಷನ್ ಒಳಗೆ ಒಂದು ಎಸ್ಸೆನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಯಾವ ಥರ ಇತ್ತು ಪೇಪರು ಅಂತಂದ್ರೆ, ಫಸ್ಟ್ ಎಸ್ಸೆ ಟ್ರುತ್ ನೋಸ್ ನೋ ಕಲರ್, ಸತ್ಯಕ್ಕೆ ಬಣ್ಣವಿಲ್ಲ. ಆ್ಯಂಡ್ ಸೆಕೆಂಡ್ ಒನ್, ದ ಸುಪ್ರೀಂ ಆರ್ಟ್ ಆಫ್ ವಾರ್ ಈಸ್ ಟು ಸಬ್ಡ್ಯೂ ದ ಎನಿಮಿ ವಿತೌಟ್ ಫೈಟಿಂಗ್. ಯುದ್ಧದ ಪರಮೋಚ್ಚ ಕಲೆ ಏನಂತಂದ್ರೆ ಹೋರಾಟನ ಮಾಡದ ಶತ್ರುವನ್ನು ವಶಪಡಿಸಿಕೊಳ್ಳೋದು. ಥರ್ಡ್ ಒನ್, ಥಾಟ್ಸ್ ಫೈಂಡ್ಸ್ ಅ ವರ್ಲ್ಡ್ ಆ್ಯಂಡ್ ಕ್ರಿಯೇಟ್ಸ್ ಒನ್ ಆಲ್ಸೋ. ಚಿಂತನೆ ಒಂದು ಲೋಕವನ್ನು ಕಂಡುಹಿಡಿತದ ಮತ್ತು ಇನ್ನೊಂದನ್ನು ನಿರ್ಮಿಸುತ್ತದೆ. ಬೆಸ್ಟ್ ಲೆಸನ್ಸ್ ಆರ್ ಲರ್ನ್ ಥ್ರೂ ಬಿಟರ್ ಎಕ್ಸ್ಪೀರಿಯನ್ಸಸ್. ಸೊ ಇದಂತೂ ನಿಮಗೆ ಗೊತ್ತಿದ್ದೇ ಇರ್ತೈತಿ. ಆ್ಯಂಡ್ ನನಗೆ ಅನ್ಸಿದ ಮಟ್ಟಿಗೆ ಈ ಒಂದು ಸೆಕ್ಷನ್ ಒಳಗೂ ಆಲ್ಮೋಸ್ಟ್ ಜಾಸ್ತಿ ಜನ ಈ ಒಂದು ಎಸ್ಸೆನ ಬರೀಲಿಕ್ಕೆ ಚೂಸ್ ಮಾಡ್ಕೊಂಡಿರ್ತಾರೆ. ಬಿಕಾಸ್ ಈ ಒಂದು ಎಸ್ಸೆ ಎಲ್ಲರಿಗೂ ಜಾಸ್ತಿ ಕನೆಕ್ಟ್ ಆಗ್ತದೆ. ಉತ್ತಮ ಪಾಠಗಳು ಕಹಿ ಅನುಭವಗಳ ಮೂಲಕ ಕಲಿಯಬಹುದು. ಉತ್ತಮ ಪಾಠಗಳನ್ನು ಕಹಿ ಅನುಭವಗಳ ಮೂಲಕ ಕಲಿಬೋದು. ಎಸ್, ಇವಾಗ ನೀವೇನೋ ಒಂದಷ್ಟು ತಪ್ಪುಗಳನ್ನು ಮಾಡಿರ್ತೀರಿ ಅಥವಾ ಕೆಟ್ಟ ಅನುಭವಗಳು ನೀವು ಆದಾಗನ ನೀವು ಒಂದು ಒಳ್ಳೆ ಲೆಸನ್ನ ಕಲ್ತಿರ್ತೀರಿ. ನೆಕ್ಸ್ಟ್ ಆ ಒಂದು ತಪ್ಪನ್ನ ನೀವು ಮಾಡಂಗಿಲ್ಲ ಅನ್ನೋದು ಈ ಒಂದು ಎಸ್ಸೆದ ಮೀನಿಂಗ್. ಸೊ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಈ ಥರ ಸಿಂಪಲ್ ಆಗಿ ಒಂದು ಮೀನಿಂಗ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದ್ರೆ ಆರಾಮಾಗಿ ನೀವು ಕನ್ನಡ ಒಳಗೆ ಈ ಒಂದು ಎಸ್ಸೆನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಇಲ್ಲಿ ಮೇಲೆ ಹಿಂದಿ ಒಳಗೂ ಕೊಟ್ಟಿರೋದ್ರಿಂದ ನೀವು 10th ಹಿಂದಿ ಒಳಗೆ ಓದಿರ್ತೀರಿ. ಸೊ ಹಿಂದಿ ಈಸಿ ಇತ್ತಂದ್ರೂ ನಿಮಗೆ ಅಷ್ಟು ಕಷ್ಟ ಆಗಂಗಿಲ್ಲ. ಇನ್ನು ಸೆಕ್ಷನ್ ಬಿ, ಇನ್ನು ಬಿಫೋರ್ ದ್ಯಾಟ್ ಹೇಳೋದಂದ್ರೆ ಪೇಪರ್ದೊಂದು ಡಿಫಿಕಲ್ಟಿ ಲೆವೆಲ್ ಯಾವ ಥರ ಇತ್ತು ಅಂತಂದ್ರೆ ಆ ಥರ ತೀರಾ ಕಠಿಣ ಏನೂ ಇರಲಿಲ್ಲ. ಇಲ್ಲಿ ಆರಾಮ್ 4 ಎಸ್ಸೆ ಒಳಗೆ ಒಂದಂತರೂ ಅರ್ಥ ಆಗೋ ಥರನೇ ಇತ್ತು ಆ್ಯಂಡ್ ಈಸಿನೂ ಇತ್ತು. ಸೊ ಅದನ್ನು ನೀವು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತೀರಿ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಇರ್ತದೆ ಎಸ್ಸೆ. ಇನ್ನು ನೆಕ್ಸ್ಟು ಸೆಕ್ಷನ್ ಬಿ ಒಳಗಿನ ಕ್ವಶನ್ ನೋಡೋದಾತಂದ್ರೆ, ಮಡಿ ವಾಟರ್ ಈಸ್ ಬೆಸ್ಟ್ ಕ್ಲಿಯರ್ಡ್ ಬೈ ಲಿವಿಂಗ್ ಇಟ್ ಅಲೋನ್. ಕೊಳಕು ನೀರು ಅಥವಾ ಒಂದು ಮಣ್ಣು ತುಂಬಿದಂಥ ಕಲುಷಿತವಾದಂಥ ನೀರು ಇರ್ತೈತಲ್ಲ, ಅದನ್ನು ಹಂಗೆ ಅದ್ರ ಪಾಡಿಗೆ ಸುಮ್ಮನೆ ಬಿಟ್ಟರೆ ತಾನ ಅದು ಸ್ವಲ್ಪ ಹೊತ್ತಾದಮೇಲೆ ಸ್ವಚ್ಛ ಆಗ್ತದ ಅಥವಾ ಕ್ಲೀನ್ ಆಗ್ತೈತಿ ಅಂಥೇಳಿ. ಸೊ ಇದ್ರ ಇನ್ನರ್ ಮೀನಿಂಗ್ ಏನಂತಂದ್ರೆ, ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತಾರಲ್ಲ ಆ ಥರ ನೀವು ಸಮಯವನ್ನು ಕೊಡಬೇಕು. ಈಗ ನೀರು ಯಾವಾಗ ಗಲೀಜಾಗಿರ್ತೈತಲ್ಲ ಅದನ್ನ ಸ್ವಲ್ಪ ಹೊತ್ತು ಬಿಟ್ರಿ ಅಂದ್ರೆ ಮಣ್ಣೆಲ್ಲ ಕೆಳಗಡೆ ಶೇಖರಣೆ ಆಗಿ ಮೇಲೆಲ್ಲ ತಿಳಿ ನೀರು ಬರ್ತೈತಲ್ಲ, ಅದೇ ಥರ ಒಂದು ನೀವೇನಾರ ಭಾಳ ಡಿಸ್ಟರ್ಬ್ ಆಗಿದ್ರಿ, ಕನ್ಫ್ಯೂಷನ್ ಒಳಗಿದ್ರಿ, ನೋವೊಳಗಿದ್ದಾಗ ಯಾವುದೇ ಡಿಸಿಷನ್ನ ತಗೊಳ್ಳಿಕ್ಕೆ ಹೋಗಬಾರ್ದು. ಅಥವಾ ಆ ಟೈಮ್ ಒಳಗೆ ನೀವು ಸ್ವಲ್ಪ ಸಮಯವನ್ನು ನಿಮಗೆ ಕೊಟ್ರೆ ನೀವು ಅವಾಗ ಅಗೇನ್ ಚೇರಪ್ ಆಗ್ತೀರಿ. ಈ ಥರ ಒಂದು ಇನ್ನರ್ ಮೀನಿಂಗ್ ಐತಿ. ಇದನ್ನು ಯೂಸ್ ಮಾಡ್ಕೊಂಡು ನೀವು ಯಾವ ಥರ ಎಕ್ಸಾಂಪಲ್ಸ್ನ ಕೊಟ್ಕೋಬೋದು ಅಂತ ನೋಡಿಕೊಂಡೆ ಈ ಒಂದು ಎಸ್ಸೆನ ಸೆಲೆಕ್ಟ್ ಮಾಡ್ಕೋಬೋದು. ದೆನ್ ದ ಇಯರ್ಸ್ ಟೀಚ್ ಮಚ್ ವಿಚ್ ದ ಡೇಸ್ ನೆವರ್ ನೋ. ವರ್ಷಗಳು ಕಲಿಸುವುದನ್ನು ದಿನಗಳು ಎಂದಿಗೂ ಕಲಿಸಲಾಗದು. ನೆಕ್ಸ್ಟ್, ಇಟ್ ಈಸ್ ಬೆಸ್ಟ್ ಟು ಸಿ ಲೈಫ್ ಆ್ಯಸ್ ಅ ಜರ್ನಿ ನಾಟ್ ಆ್ಯಸ್ ಅ ಡೆಸ್ಟಿನೇಷನ್. ಜೀವನವನ್ನು ಒಂದು ಗುರಿಯಾಗಿ ನೋಡ್ದೆ ನೀವು ಒಂದು ಪ್ರಯಾಣವಾಗಿ ನೋಡೋದು ಉತ್ತಮ. ಎಸ್, ಯಾಕಂತಂದ್ರೆ ನಾವು ಬರೀ ಒಂದು ಗುರಿ, ಈ ಒಂದು ಲೈಫ್ ಒಳಗೆ ಗುರಿ ತಲುಪಬೇಕು, ಬರೀ ಆ ಗುರಿ ತಲುಪು ಕಡೆನ ಬರೀ ಇದ್ದು ಅಂತಂದ್ರೆ ಜೀವನದ ಒಂದು ಎಂಜಾಯ್ನ ನಾವು ಮಾಡೋಂಗಿಲ್ಲ, ಅದರೊಂದು ಸ್ವಾರಸ್ಯನ ನಮ್ಗೆ ಅನುಭವಿಸೋಕೆ ಆಗಂಗಿಲ್ಲ. ಸೊ ಇದನ್ನು ನೀವು ಎಲ್ಲ ಆಯಾಮದೊಳಗೂ ಬರೀಬೇಕು. ಈವನ್ ನೆಗೆಟಿವ್ ಒಂದು ಆಯಾಮದ ಒಂದು ಪಾಯಿಂಟನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗ್ತೈತಿ. ಯಾಕಂದ್ರೆ ಜೀವನದೊಳಗೆ ಗುರಿಯೇನ ಇಲ್ಲ ಅಂತಂದ್ರೂ ನಾವು ಯಾವುದೇ ರೀತಿ ಜರ್ನಿನ ಮುಂದುವರ್ಸೋಕೆ ಆಗಂಗಿಲ್ಲ. ಸೊ ಈ ಥರ ಒಂದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್, ಪ್ರತಿ ಒಂದು
ವೇ ಒಳಗೂ ನೀವು ಅದನ್ನು ಬರೆದಾಗ, ಒಂದು ಎಸ್ಸೆ ಬರೆದಾಗ ಅದು ಕಂಪ್ಲೀಟ್ ಆದಂಥ ಅರ್ಥ ನಿಮ್ಗೆ ಕೊಡ್ತದ. ಇನ್ನು ಕಂಟೆಂಟ್ಮೆಂಟ್ ಈಸ್ ನ್ಯಾಚುರಲ್ ವೆಲ್ತ್, ಲಕ್ಸುರಿ ಈಸ್ ಆರ್ಟಿಫಿಷಿಯಲ್ ಪವರ್ಟಿ. ತೃಪ್ತಿಯೇ ನೈಸರ್ಗಿಕ ಸಂಪತ್ತು, ಐಶ್ವರ್ಯ ಕೃತಕ ಒಂದು ಬಡತನ ಅಥವಾ ದಾರಿದ್ರ್ಯ ಇದ್ದಂಗೆ ಅಂಥೇಳಿ. ಸೊ ಇಲ್ಲಿ ಏನು ಹೇಳಕ್ಕೆ ಹೊಂಟಾರಂದ್ರೆ, ಒಂದು ತೃಪ್ತಿ, ಆತ್ಮತೃಪ್ತಿ ಏನಿರ್ತೈತಲ್ಲ, ನಮ್ಮ ಹತ್ರ ಏನೈತಿ ಅದ್ರೊಳಗೆ ನಾವು ಖುಷಿ ಇರ್ತೇವೆ, ಅದನ್ನು ನಾವು ಯಾವಾಗ ಆ ಒಂದು ಕ್ವಾಲಿಟಿ ಇರ್ತೈತಲ್ಲ ಅದು ನಮ್ಮ ಕಡೆ ಇರುವಂಥ ಒಂದು ಸಂಪತ್ತು ಇದ್ದಂಗೆ. ಬಟ್ ಯಾವಾಗ ನಾವು ಬರೀ ಕಂಪ್ಯಾರಿಸನ್ ಮಾಡೋದು ಅಥವಾ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳ್ಳೋದು ಅಥವಾ ಜಾಸ್ತಿ ಇತ್ತಂದ್ರೆ ಬೀಗೋದು, ಕಡಿಮೆ ಇತ್ತಂದ್ರೆ ಹರ್ಟ್ ಆಗ್ತೇವೆ, ಇದ ಒಂಥರ ಬಡತನ ಇದ್ದಂಗೆ. ಇದು ನಮ್ಮ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಜೀವನವನ್ನು ನಡೆಸಲಿಕ್ಕೆ ನಮ್ಗೆ ಆಗಂಗಿಲ್ಲ. ಒಂದು ಕಿರಿಕಿರಿ ಒಳಗೋ ಅಥವಾ ಒಂದು ನೋವು ಒಳಗೋ ಒಂದು ಸೊಕ್ಕೊಳಗೋ ನಾವು ಬದುಕಿದ್ವು ಅಂತಂದ್ರೆ ಒಂದು ಪರಿಪೂರ್ಣ ಲೈಫ್ ಇರಂಗಿಲ್ಲ. ಈ ಥರ ಫಿಲಾಸಫಿಕಲ್ ಮೀನಿಂಗನು ಹಾಕ್ಬೇಕು ನೀವು ಒಂದು ಪ್ಯಾರಾ ಒಳಗೆ, ಒಂದ್ರೊಳಗೆ ಪೊಲಿಟಿಕಲ್ ಹಾಕಬೇಕು, ಒಂದ್ರೊಳಗೆ ಎನ್ವೈರ್ನ್ಮೆಂಟಲ್ ಪ್ಯಾರಾಗ್ರಾಫ್ ಆ್ಯಡ್ ಮಾಡಬೇಕು. ಈ ಥರ ಒಂದೊಂದು ಪ್ಯಾರಾನೇ ನೀವು ಎಸ್ಸೆ ಬರೆಯುವಾಗ ಒಂದೊಂದು ಆಯಾಮದೊಳಗೂ ಎಸ್ಸೆನ ಬರೆದ್ರಿ ಅಂದ್ರೆ ಪರ್ಫೆಕ್ಟ್ ಆಗ್ತದೆ. ಸೊ ಈ ಥರ ಈ ಒಂದು ಕ್ವಶನ್ ಪೇಪರ್ ಇತ್ತು ಈ ವರ್ಷದ. ಸೊ ಯಾರೆಲ್ಲ ಯು ಪಿ ಎಸ್ ಸಿಗೆ ಪ್ರಿಪೇರ್ ಆಗತ್ತೀರಿ, ಈ ಅಷ್ಟು ಎಸ್ಸೆನ ಒಂದ್ಸಲ ಪ್ರಾಕ್ಟೀಸ್ ಮಾಡಿರಿ, ಬರೆದು ತೆಗೀರಿ. ಆವಾಗ ನಿಮಗೊಂದು ಐಡಿಯಾ ಬರ್ತದೆ ನಿಮ್ಮದು ಪ್ರಿಪ್ರೇಷನ್ ಯಾವ ಲೆವೆಲಿಗೆ ಐತಿ, ಇನ್ನೂ ಎಷ್ಟು ಇಂಪ್ರೂವ್ಮೆಂಟ್ಸ್ ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಎಸ್ಸೆನ ಬರೀರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಕೊಡ್ರಿ, ಅಥವಾ ನೀವು ಕೋಚಿಂಗ್ ಹೋಗತ್ತಿದ್ರಿ ಅಂದ್ರೆ ಅಲ್ಲಿ ಸರ್ಗೆ ತೋರಿಸ್ರಿ, ಒಂದು ಐಡಿಯಾ ಬರ್ತದೆ ನಿಮಗೆ. ಸೊ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ನಾನು GS 1, 2, 3 ಪೇಪರ್ದು ಒಂದು ಅನಲೈಸಸ್ನ ಒಂದೇ ವಿಡಿಯೋ ಒಳಗೆ 4 ಪೇಪರ್ದೊಂದು ಅನಲೈಸಸ್ ಮಾಡ್ಬೇಕು ಅನ್ಕೊಂಡೇನಿ. ಸೊ ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.